Hi guys, welcome to my channel, Saundarya YouTube channel. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸುಮ್ಮನೆ ಖಾಲಿ ವಿಡಿಯೋ ಮಾಡಿಕೊಂಡೆ ವಾಯ್ಸ್ ರೆಕಾರ್ಡ್ ಕೊಡೋಣ ಅಂತ. ಯಾಕೆ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ನಾನು ಅಮ್ಮ ಹೊರಗಡೆ ಹೋಗಿದ್ವಿ. ಏನು ಕೆಲಸ ಅಂದರೆ ಕರೆಂಟ್ ಬಿಲ್ ಕಟ್ಟಬೇಕಾಗಿತ್ತು. ಅದಕ್ಕೆ ಅಮೌಂಟ್ ಬೇಕಲ್ವಾ, ನನ್ನ ಅಕೌಂಟಲ್ಲಿ ಅಮೌಂಟ್ ಇರೋದು. ಅದಕ್ಕೆ ನಾನು ಅಮ್ಮ ಬ್ಯಾಂಕಿಗೆ ಹೋಗಿದ್ವಿ ಅಮೌಂಟ್ ಬಿಡಿಸ್ಕೊಂಬರೋಣ ಅಂತ. ಬಟ್ ಅಲ್ಲಿ ಏನಾಗಿದೆ ಅಂತಂದರೆ ನನ್ನ ಅಕೌಂಟ್ ಬ್ಲಾಕ್ ಆಗಿಬಿಟ್ಟಿದೆ. ನನಗೆ ಗೊತ್ತೇ ಇಲ್ಲ. ಮೆಸೇಜು ಬಂದಿದೆ ನನ್ನ ಮೊಬೈಲಿಗೆ, ಬಟ್ ನಾನು ನೋಡ್ಕೊಂಡಿಲ್ಲ. ಅಲ್ಲಿ ಬ್ಯಾಂಕಲ್ಲಿ ಹೋದಾಗಲೇ ಗೊತ್ತಾಗಿದ್ದು ಬ್ಲಾಕ್ ಆಗಿದೆ ಅಕೌಂಟು ಅಂತ. ಅದಕ್ಕೆ ಅವರು ಅರ್ಜಿ ಬರ್ಕೊಡಿ, ಜೊತೆಗೆ ಪಾಸ್ಬುಕ್ಕು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸಿ ಒಂದು ಅರ್ಜಿ ಬರೆದು ಫೋಟೋ ಕೊಡಿ. ಒಂದು 2-3 ಡೇಸ್ ಅಷ್ಟೊತ್ತಿಗೆ ನಿಮ್ಮ ಅಕೌಂಟು ಬ್ಲಾಕ್ ಆಗಿರೋದು ಅನ್ಬ್ಲಾಕ್ ಆಗುತ್ತೆ ಅಂತ ಹೇಳಿದರು. ನಮ್ಮ ಮನೆಯಿಂದ ಹೋಗ್ಬೇಕಾದ್ರೆ ಪಾಸ್ಬುಕ್ ಒಂದೇ ತೊಗೊಂಡೋಗಿದ್ದು. ಅದಕ್ಕೆ ಬೇಗ ಮನೆಗೆ ಬಂದು ಪ್ಯಾನ್ ಕಾರ್ಡ್ ಇಲ್ಲ ನನ್ನ ಹತ್ರ, ಬಟ್ ಅವ್ರ ಆಪ್ಷನಲ್ಲೂ ಪ್ಯಾನ್ ಕಾರ್ಡ್ ಇದ್ದರೆ ಕೊಡಿ, ಇಲ್ಲಾಂದರೆ ಬೇಡ, ಬಟ್ ನಿಧಾನಕ್ಕಾಗಲಿ ಪ್ಯಾನ್ ಕಾರ್ಡ್ ಮಾಡಿಸ್ಕೊಳ್ಳಿ, ಮುಂದೆ ಬೇಕಾಗುತ್ತೆ ಅಂತ ಹೇಳಿದರು. ಅದಕ್ಕೆ ನನ್ನ ಹತ್ರ ಇರೋಂಥ ಪಾಸ್ಬುಕ್ಕು, ಆಧಾರ್ ಕಾರ್ಡ್ ಜೆರಾಕ್ಸ್ ಮಾಡಿಸಿ ಅರ್ಜಿ ಬರೆದು ಒಂದು ಫೋಟೋ ಕೊಟ್ಟು ಬಂದ್ವಿ. 2-3 ಡೇಸ್ ಅಷ್ಟೊತ್ತಿಗೆ ಅನ್ಬ್ಲಾಕ್ ಆಗುತ್ತೆ ಅಂತ ಹೇಳಿದರು. ಬಟ್ ಇವತ್ತು ಇಷ್ಟು ಕೆಲಸ ಆಯಿತು. ಅಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನನ್ನ ಅಕೌಂಟಲ್ಲಿ ಬ್ಲಾಕ್ ಆಗಿದೆ ಅನ್ನೋ ಒಂದು ಟೆನ್ಷನಲ್ಲಿ ಅಮೌಂಟ್ ಬಿಡಿಸ್ಕೊಳ್ಳೋಕ್ಕೂ ಆಗೋಲ್ಲ, ಕಟ್ಟೋಕ್ಕೂ ಆಗೋಲ್ಲ. ಬಟ್ ಮನೆ ಖರ್ಚಿಗೆ ಬೇಕಾಗಿತ್ತು, ಜೊತೆಗೆ ಕರೆಂಟ್ ಬಿಲ್ಲು ಕಟ್ಟಬೇಕಾಗಿತ್ತಲ್ವ. ಈಗ ಅಮೌಂಟು ಬಿಡಿಸ್ಕೊಳ್ಳೋಕ್ಕೂ ಆಗೋಲ್ಲ, ಕಟ್ಟೋಕ್ಕೂ ಆಗೋಲ್ಲ ಅನ್ನೋ ಒಂದು ಟೆನ್ಷನಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಅರ್ಜಿ ಕೊಟ್ಟು ಮನೆಗೆ ಬಂದ್ವಿ. ನಂದು ಪಾಸ್ಬುಕ್ಕು, ಆಧಾರ್ ಕಾರ್ಡು ಅಮ್ಮ ಡಿಕ್ಕಿಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ರು. ಅದನ್ನು ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಅಮ್ಮಂಗೆ ನಾನು ಮಾಡೋಂಥ ಚುರುಮುರಿ ಅಂದರೆ ತುಂಬ ಇಷ್ಟ. ಏನಾದರೂ ತಿನ್ನಬೇಕು ಅನ್ನಿಸ್ತಿದ್ದೆ, ಚುರುಮುರಿ ಮಾಡಿಕೊಡು ಅಂತ ಅಂದರು. ಅದಕ್ಕೆ ಅಮ್ಮಂಗೋಸ್ಕರ ಚುರುಮುರಿ ಮಾಡ್ತಾಯಿದ್ದೀನಿ. ಓನರ್ ಆಂಟಿಗೂ ಕೊಡೋಣ ಅಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಚುರುಮುರಿ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂದರೆ ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಇಷ್ಟು ಬೇಕಾಗುತ್ತೆ. ಜೊತೆಗೆ ಖಾರ, ಶೇಂಗಾ ಬೀಜ, ಸೊಂಡಿಗೆ ಅಂತ ಬರುತ್ತೆ ಅದು, ಚಕ್ಲಿ ತೊಗೊಂಡು ಬಂದಿದ್ದರು ಅಮ್ಮ ನನಗೆ ತಿನ್ನೋಕ್ಕೆ ಅಂತ. ಅರ್ಧ ಮಿಕ್ಸ್ ಇದ್ದೆ, ಅದನ್ನು ಇದ್ರಾಗೆ ಆ್ಯಡ್ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಸ್ಪೈಸಸ್ ಏನು ಬೇಕಾಗುತ್ತೆ ಅಂತ ಚಾಟ್ ಮಸಾಲ, ಸಾಲ್ಟ್, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಇಷ್ಟು ಬೇಕಾಗುತ್ತೆ. ನಾನೇನು ಹೆಚ್ಚಿಟ್ಟಿದ್ನಲ್ಲ ಐಟಮ್ಸಿಗೆ ಏನು ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡಿ, ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ. ಅಲ್ಲಿ ಖಾರ ಎಲ್ಲ ಒಂದು ಹುಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಏನೋ ಸ್ಟಫಿಂಗ್ ಅಂತ. ಫುಲ್ ಮಿಕ್ಸ್ ಮಾಡಿದ ಮೇಲೆ ಪೂರಿಗೆ ಮಿಕ್ಸ್ ಮಾಡಿರೋವಂಥ ಸ್ಟಫಿಂಗು, ಜೊತೆಗೆ ಏನು ಖಾರದ ಐಟಮ್ಸ್ ಇದಾವಲ್ಲ, ಶೇಂಗಾ ಬೀಜ, ಸಣ್ಣಗೆ, ಚಕ್ಲಿ, ಇವನ್ನೆಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಂಗೆ ಮಿಕ್ಸ್ ಮಾಡ್ತಾನೆ ಅರ್ಧ ನಿಂಬೆಹಣ್ಣು ಇತ್ತಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಥರ ಮಿಕ್ಸ್ ಮಾಡಿದರೆ ಆಗೋಯ್ತು. ಇಷ್ಟೇ ಗೈಸ್, ನಾನು ಇದೇ ಥರನೇ ಚುರುಮುರಿ ಮಾಡೋದು. ನೀವು ಒಂದ್ಸಲ ಇದೇ ಥರ ಚುರುಮುರಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಮ್ಮಂಗೆ ಚುರುಮುರಿ ಮಾಡಿಕೊಟ್ಟೆ, ಖುಷಿಯಿಂದ ತಿಂದರು. ಟೇಸ್ಟ್ ಮಾಡಿ ಹೇಳು ಹೆಂಗೈತೆ. ಚೆನ್ನಾಯ್ತಾ? ಉಪ್ಪು, ಖಾರ, ಹುಳಿ ಕರೆಕ್ಟಾಗ? ಸ್ವಲ್ಪ ಪಾತ್ರೆಗಳು ಇದ್ವು, ಅವನ್ನ ತೊಳಿತಾ ಇದ್ದೀನಿ.
ಈ ವ್ಲಾಗ್ನ ನೆಕ್ಸ್ಟ್ ಡೇನೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಮಾಮೂಲಿ ಆ್ಯಸ್ ಯೂಶ್ವಲ್ ಹೊರಗಡೆ ಕಸ ಗುಡಿಸ್ಬಿಟ್ಟು ಬಾಗಿಲು ನೀರು ಹಾಕಿ ಉದಾಸಲೆ ತೊಳೆದು ಬಟ್ಟೆ ಇಟ್ಟು ರಂಗೋಲಿ ಬಿಡ್ತಾಯಿದ್ದೀನಿ. ಹಾಗೆ ಸುಮ್ಮನೆ ಕುತ್ಕೊಂಡು ನಾನು ಅಮ್ಮ ಮಾತಾಡ್ತಾ ಇದ್ವಿ. ಆವಾಗ ಅಮ್ಮ ಫೋನ್ ಇಟ್ಕೊಂಡಿದ್ದ ಶೇಪ್ ನನಗೆ ನಗು ಬರ್ತಿತ್ತು ನೋಡಿದಾಗ. ಅದಕ್ಕೆ ಆ ಕ್ಲಿಪ್ಪಿಂಗ್ನ ಹಂಗೆ ಆ್ಯಡ್ ಮಾಡ್ತೀನಿ ನೋಡಿ. ಓಕೆ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.